ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕದ ಟಿ ಕ್ವಶನ್ಗೆ ಸಂಬಂಧಪಟ್ಟ ಕೆಲವೊಂದು ಕ್ವಶನ್ಗಳು ನೋಡೋಣ. ಈಗ ಕೆಲವೊಂದು ಫೋನ್ ಬಂದಿತ್ತು, ಸ್ವಲ್ಪ ಟಿ ಮಾಡಿ ಸರ್ ಅಂತೇಳಿ. ಅದಕ್ಕೆ ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರ ಏನ್ ಕೊಟ್ಟಿದ್ದಾರೆ, ಕೆಲವು ಹಳೆಯ ಕ್ವಶನ್ ಪೇಪರ್ ಅಲ್ಲಿ ಇರುವ ಕ್ವಶನ್ಸ್ 9408 ಈ ಪೂರ್ಣವಾಗಿ ವರ್ಗವನ್ನು ಕೊಡುವ ಅತ್ಯಂತ ಕನಿಷ್ಠ ಧನ ಪೂರ್ಣಾಂಕ ಸಂಖ್ಯೆ ಯಾವುದು ಅಂತ ಕೇಳಿ. ನೋಡಿದ್ರಿ, 9408 ಅತ್ಯಂತ ಕನಿಷ್ಠ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಒಂದು ವರ್ಗ ಪೂರ್ಣ ವರ್ಗ ಆಗ್ಬೇಕು. ಆಪ್ಷನ್ ಕೊಟ್ಟಾಗ 4 3 5 6 4 3 5 6. ಇದರಲ್ಲಿ ನಾವು ಯಾವುದೋ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಅದು ಕಂಪ್ಲೀಟ್ ಒಂದು ಪೂರ್ಣ ವರ್ಗ ಆಗ್ಬೇಕು ಅಂತ ಅವನ್ ಕ್ವಶನ್. ಏನಪ್ಪಾ ಅಂತಂದ್ರೆ, ಈಗ ನಾವೀಗ 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ 4 ಎಂಟ್ಲೆ 32, ಕೊನೆಯಲ್ಲಿ 2 ಬರ್ತದೆ. 3 ಎಂಟ್ಲೆ 24, ಕೊನೆಯಲ್ಲಿ 4 ಬರ್ತದೆ. 5 ಎಂಟ್ಲೆ 40, 0 ಬರ್ತದೆ. 6 ಎಂಟ್ಲೆ 48, ಲಾಸ್ಟಿಗೆ 8. ಅತಿ ವರ್ಗ ಸಂಖ್ಯೆಗಳಲ್ಲಿ ಕೊನೆಯ ಅಕ್ಷರವು ಯಾವತ್ತು 2, 3, 7, 8 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೊನೆಯ ಅಕ್ಷರದಲ್ಲಿ 2, 3, 7, 8 ಬಂದ್ರೆ ಅದನ್ನ ನಾವು ವರ್ಗ ಸಂಖ್ಯೆ ಅಂತ ಪರಿಗಣಿಸುವುದಿಲ್ಲ. ಅದಕ್ಕೆ ನಮಗೆ ಈ ಆಪ್ಷನ್ ಅಲ್ಲಿ ನೋಡ್ತಾ ಹೋದ್ರೆ ಇದು ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಒಂದು 4 ಒಂದು 0 ಬರಬಹುದು ಅಂತಂದ್ರೆ, ಈಗ 4 ಅದಕ್ಕೆ ಯಾವಾಗ ಬಂತು, ಮಲ್ಟಿಪ್ಲೈ 3 ಮಾಡಿದಾಗ. ಹಾಗಾದ್ರೆ ಇದನ್ನ ಮಲ್ಟಿಪ್ಲೈ 3 ಮಾಡಿ ನೋಡೋಣ ಎಷ್ಟು ಬರ್ತಿದ್ವು ನೋಡೋಣ. 24 ಆಡ್ ಕ್ಯಾರಿ, 3 0, 2, 3 4 12, 2 1 ಸರಿ 2, 3 9 27, 1 27. ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ 28,224 ಅನ್ನೋದು ನಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಇದು ವರ್ಗ ಪೂರ್ಣ ಸಂಖ್ಯೆ ಅಥವಾ ನೋಡೋಣ. ಇದು ಪೂರ್ಣ ಸಂಖ್ಯೆ ಆಗ್ಲಿಕ್ಕೆ ಯಾವ ರೀತಿ ವರ್ಗಮೂಲ ತೆಗಿಬೇಕು, ವರ್ಗಮೂಲ ಹೇಗೆ ತೆಗಿಬೇಕು ಅಂತ ನೀವು ಒಂದು ಕ್ಲಾಸ್ ಮಾಡ್ಬೇಕು ಅಂತ ಹೇಳಿದ್ವಿ. ಏನಪ್ಪಿ, ಕೊನೆ ಅಕ್ಷರ 4 ಐತಿ. ಕೊನೆ ಅಕ್ಷರ 4 ಯಾವಾಗ ಬರ್ತೈತಿ, 1 2 ವರ್ಗ 4 ಬಿಟ್ರ 8 ವರ್ಗ 4ಕ್ಕೆ ನಮಗ್ ಕೊನೆಯ ಅಕ್ಷರ 2 ಬರ್ತೈತಿ. ಅಂದ್ರೆ 4 ಒಂದ್ 2 ಬರಬೇಕು, ಇಲ್ಲ ಅಂದ್ರೆ 8 ಬರಬೇಕು. ಇಲ್ಲಿ ಸ್ವಲ್ಪ ತೆಗಿರಿ. ಈಗ ಕೊನೆ ಅಕ್ಷರ 2 ಅಂತಂದ್ರ ಇಲ್ಲಿ ವರ್ಗ ಮೂಲಕ 2 ಅಕ್ಷರ ಹೋಯ್ತು. ಈಗ 282 ನಮಗ್ ಡಿಸೈಡ್ ಮಾಡಿ. ಅಪ್ಪಿ 282 ನಿಯರ್ ಬೈ ಆಗ್ಬಿಡ್ತೈತಿ. ಒಂದು 16 ವರ್ಗ 256, ಒಂದು 17 ವರ್ಗ 289. ಹಾಗಾದ್ರೆ 282 ಅನ್ನೋದು ಈ ಎರಡು ಸಂಖ್ಯೆಯ ಮಧ್ಯದಲ್ಲಿ ಬರುತ್ತೆ. 282 ಅನ್ನೋದು 256 ಮತ್ತು 289 ಮಿಡ್ಲ್ ಬರೋದ್ರಿಂದ ಇಲ್ಲಿ 282 ಬರುತ್ತೆ. ಹಾಗಾದ್ರೆ ದೊಡ್ಡ ಸಂಖ್ಯೆ ನಾವು ತಗೊಳಕ್ ಬರಲ್ಲ. ಸೊ ನಾವು ಸಣ್ಣ ಸಂಖ್ಯೆ ತಗೋಬೇಕು. ಸಣ್ಣ ಸಂಖ್ಯೆ ತಗೋಬೇಕು ಅಂದ್ರೆ ಅದರ ವರ್ಗಮೂಲ 16 ತಗೋಬೇಕು. ಹಾಗಾದ್ರೆ ಇದರ ಆನ್ಸರ್ ಒಂದು 162 ಆಗಿರ್ಬೋದು ಅಥವಾ 168 ಆಗುತ್ತೆ. ಅಂದ್ರೆ ಇದು ಪರ್ಫೆಕ್ಟ್ ಒಂದು ವರ್ಗ ಸಂಖ್ಯೆ ಅಂತ ಗೊತ್ತಾಯ್ತು. ಪರ್ಫೆಕ್ಟ್ ವರ್ಗ ಸಂಖ್ಯೆ ಅಂತ ಗೊತ್ತಾದ ಮೇಲೆ ಈ ಕನಿಷ್ಠ ಯಾವುದನ್ನ ಗುಣಾಕಾರ ಮಾಡಿ ಬರ್ತೈತೆ ಅಂತ ಹೇಳಿದ್ವಿ, ಆಪ್ಷನ್ ಬಿ. ಅದು ಆಪ್ಷನ್ 3 ಗುಣಾಕಾರ ಮಾಡಿದಾಗ ಇದೊಂದು ಪರ್ಫೆಕ್ಟ್ ವರ್ಗ ಸಂಖ್ಯೆಯಾಗಿ ಪರಿಗಣಿಸುತ್ತೆ. ಇನ್ನ ಈಗ ಸೆಕೆಂಡ್ ಕ್ವಶನ್ ನೋಡು. ಏನ್ ಒಂದು ಆಯತ ಘನದ ಉದ್ದ ಅಗಲ ಎತ್ತರ ಕ್ರಮವಾಗಿ ಕೊಟ್ಬಿಟ್ಟಾರೆ. ಆಯತ ಘನದ ಉದ್ದ ಅಗಲ ಮತ್ತು ಎತ್ತರ ಕ್ರಮವಾಗಿ ಕೊಟ್ಟಾರ ಅಂತ ಹೆಂಗಂದ್ರೆ L/B/H. ಹಾಗಾದ್ರೆ ಆಯತ ಘನದ ಗಾತ್ರಕ್ಕೆ, ಗಾತ್ರ ಇಟ್ಸ್ ಮೀನ್ಸ್ ಇದು ವಾಲ್ಯೂಮ್ ಅಂತ ಕೇಳಿ. ಘನಫಲ ಉದ್ದ ಅಗಲ ಎತ್ತರ ಕೊಟ್ಟಾರ. ಈಗ ಇದನ್ನ ನಾವು ಏನ್ ಮಾಡುದು, L/B/H ಘನಫಲ ಡೈರೆಕ್ಟ್ ಮಾಡಿದ್ರೆ ಏನಾಗ್ತದೆ ನೋಡಿ. ಫಸ್ಟ್ ಯಾಡ್ ಮಾಡುದು, x into x x square minus 2 into x minus 2x plus 3 into x 3x minus plus into minus minus 3 2 6. ಮತ್ತೆ ಇದಕ್ಕ ನಾವು x minus 1 ಜೊತೆ ಗುಣಾಕಾರ ಮಾಡಬೇಕು. ಹೇಗೆ, ಇದು x square plus 3x minus 2x plus x minus 6
ಇದೇನು ಎಕ್ಸ್ ಮೈನಸ್ 1 ಗುಣಾಕಾರ x ಸ್ಕ್ವೇರ್ ಇಂಟು x ಕ್ಯೂಬ್ x ಸ್ಕ್ವೇರ್ ಇಂಟು 1 minus x square plus x into x plus x square plus into minus x minus 6 into x minus 6x minus plus 6 1 6 ಅപ്പൊ ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಕ್ಯಾನ್ಸಲ್ x ಕ್ಯೂಬ್ minus x minus 6x minus 7 plus 6 this is your answer ಆಪ್ಷನ್ ಅಲ್ಲಿ ಇದ್ರೆ ಇದನ್ನ ಹಾಕಬೇಕು ಇದು ನಿಮ್ಮ ಖಂಡಿತ ಆನ್ಸರ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಏನಕ್ಕೆ ಹೇಳ್ಯಾರ ಒಂದು ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು 25 ವರ್ಷ ಆಗಿತ್ತು ಮಗ ಹುಟ್ಟಬೇಕಾದ್ರೆ ಆ ವ್ಯಕ್ತಿಗೆ ವಯಸ್ಸೆಷ್ಟು 25 ವರ್ಷ 2 ವರ್ಷಗಳ ನಂತರ ಅವನಿಗೆ ಒಂದು ಮಗಳು ಜನಿಸುತ್ತಾಳೆ 2 ವರ್ಷ ನಂತರ ಆಫ್ಟರ್ 2 years ಮಗಳು ಜನಿಸುತ್ತಾಳೆ ಅಂತ ಕೊಟ್ಟ ಹಾಗಾದ್ರೆ ಆ ವ್ಯಕ್ತಿ ತನ್ನ 60ನೇ ಹುಟ್ಟುಹಬ್ಬ ಆಚರಿಸುವ ವೇಳೆ ಆ ವ್ಯಕ್ತಿಯು ತನ್ನ 60ನೇ ಹುಟ್ಟುಹಬ್ಬ ಆಚರಿಸಬೇಕಾದ್ರ ಆ ತನ್ನ ಮಗಳಿಗೆ ಎಷ್ಟು ವರ್ಷ ಅಂತ ಕ್ವಶನ್ ಕೇಳ ಇದು ನೋಡಲಿ ವಯಸ್ಸಿನ ಸಮಸ್ಯೆಯಲ್ಲಿ ಕ್ವಶನ್ ಕೇಳಿ ಫುಲ್ ಈಜಿಯಾಗಿ ಸಾಲ್ವ್ ಮಾಡಬಹುದು ಈಗ ಫಸ್ಟ್ ಮಗ ತಂದೆ ಮಗ ಹುಟ್ಟಬೇಕಾದ ತಂದೆಗೆ 25 ವರ್ಷ ಕೊಟ್ಟ ಮಗ ಹುಟ್ಟಬೇಕಾದ ತಂದೆಗೆ 25 ವರ್ಷ ಕೊಟ್ಟ ಆಫ್ಟರ್ 2 years 2 ವರ್ಷಗಳ ನಂತರ ಮಗಳು ಜನಿಸ್ತಾಳೆ 2 ವರ್ಷದ ನಂತರ ಅಂದ್ರೆ ಮಗಳು 0 ಮಗಳಿಗೆ ಮಗಳು ಹುಟ್ಟಬೇಕಾದ ತಂದೆಗೆ ವಯಸ್ಸು ಎಷ್ಟಾಗುತ್ತೆ 27 ವರ್ಷ ಆಗತ್ತೆ ಹಾಗಾದ್ರೆ ಇವರಿಗೆ 60 ಆಗ್ಬೇಕು ಅಂದ್ರ ಇವರಿಗೆ ಎಷ್ಟ್ ಆಗ್ಬೇಕು ಅಂತ ಕ್ವಶನ್ ಕೇಳ ಆಪ್ಷನ್ ಎ 32 ಆಪ್ಷನ್ ಬಿ 33 35 ಅಂಡ್ 37 ಈ ರೀತಿ ಆಪ್ಷನ್ ಕೊಟ್ಟನ ಇದನ್ನ 27 ಎಷ್ಟು ಪ್ಲಸ್ ಮಾಡಿ 60 ಆಗತ್ತೆ ಇದಕ್ಕೆ ನಾವು 33 ಮಾಡಿದ್ರೆ 60 ಆಗತ್ತೆ ಮತ್ತೆ ಇವ್ರಿಗೆ 33 ಮಾಡಿದ್ರೆ ಇವ್ರಿಗೆ 33 ಮಾಡ್ಬೇಕು ಹಾಗಾದ್ರೆ ಆಬ್ವಿಯಸ್ಲಿ ಮಗಳ ವಯಸ್ಸು ಎಷ್ಟೇ 33 years ಅಂತ ನಾವು ಹೇಳ್ತಾ ಹೋಗ್ತೀವಿ ಇನ್ನು ಮುಂದಿನ ಪ್ರಶ್ನೆ ಯಾವತ್ತಿ ಅಂತಂದ್ರ ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಬಾಹುವನ್ನ ಅಕ್ಷವನ್ನಾಗಿಟ್ಟುಕೊಂಡು ತಿರುಗಿಸಿದಾಗ ಉಂಟಾಗುವ ಜಾಮಿತಿಯ ಘನಾಕೃತಿ ಯಾವುದು ಅಂತ ಯಾವ ರೀತಿ ಅಂತಂದ್ರ ನೋಡ್ರಿ ಏನಪ್ಪ ಅಂದ್ರೆ ಒಂದು ಲಂಬಕೋನ ತ್ರಿಭುಜ ಇದರಲ್ಲಿ ಇದು ಇದು ಎತ್ತರ ಅಂತ ಆಗುತ್ತೆ ಅವ ಈ ಪಾದವನ್ನ ಲಂಬವಾಗಿಟ್ಟುಕೊಂಡು ಈ ಬಾಹು ಮಾಡಿಕೊಂಡು ಇದನ್ನ ತಿರುಗಿಸಿದಾಗ ಇದು ಏನಾಗುತ್ತೆ ಈ ರೀತಿ ಆಗುತ್ತೆ ಅವಾಗ ಈ ಆಕೃತಿ ಯಾವುದು ಅಂತ ಕ್ವಶನ್ ಕೇಳಿ ಆಕೃತಿ ಯಾವ್ದು ಶಂಖು ಇದನ್ನ ನಾವು ಶಂಖು ಘನಾಕೃತಿ ಅಂತ ಕರಿತೀವಿ ಇದಕ್ಕೆ ನಾವು ಶಂಖು ಅಂತ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಏನ್ ಕ್ವಶನ್ ಕೇಳ ಒಂದು ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ 4 ಸೆಂಟಿಮೀಟರ್ ಹೆಚ್ಚಿದೆ ಅಂತ ಹೇಳಿ ಹಾಗಾದ್ರೆ ಆ ತ್ರಿಭುಜ ವಿಸ್ತೀರ್ಣ ಕೊಟ್ಟ 48 ಸ್ಕ್ವೇರ್ ಮೀಟರ್ ಕೊಟ್ಟ ಹಾಗಾದ್ರೆ ಯಾವ್ದು ಪಾದಕ್ಕೆ ನೋಡಿ ಎಷ್ಟು ಈಜಿ ಕ್ವಶನ್ ಕೇಳ್ತಾನ ನೋಡಿ ಇದೊಂದು ತ್ರಿಭುಜ ಪಾದ ಎಕ್ಸ್ ಎತ್ತರವು ಪಾದಕ್ಕಿಂತ 4 ಹೆಚ್ಚಿದೆ ಮತ್ತೆ ಇದರ ಸ್ಕ್ವೇರ್ ಮೀಟರ್ ಕೊಟ್ಟ ಅಂದ್ರೆ ಏನು 48 ಸ್ಕ್ವೇರ್ ಮೀಟರ್ ಅಂದ್ರೆ ವಿಸ್ತೀರ್ಣ ಕೊಟ್ಬಿಟ್ಟಾನೆ ಹಾಗಾಗಿ ವಿಸ್ತೀರ್ಣ ಏನಾಗುತ್ತೆ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 b ಇಂಟು h ಆಗುತ್ತೆ ಹಾಗಾದ್ರೆ ಇದ್ರದ್ದು ವಿಸ್ತೀರ್ಣ 48 ಕೊಟ್ಟುಬಿಟ್ಟಾನೆ 1/2 bx ಐತಿ ಇದು h x plus 4 ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಆಗುತ್ತೆ ಇನ್ ಆಪ್ಷನ್ ಅಲ್ಲಿ ನೋಡ್ತಾ ಹೋಗೋಣ ಏನ್ ಕೊಟ್ಟಾನ 8 10 12 14 ಕೊಟ್ಟ 8 10 12 14 ಸೆಂಟಿಮೀಟರ್ ಕೊಟ್ಟ ಮತ್ತೆ ನಾವು ಲಾಜಿಕಲಿ ಸಾಲ್ವ್ ಮಾಡ್ತಾ ಹೋದ್ರೆ ಈ ಎಕ್ಸ್ ಪ್ಲೇಸ್ ಒಳಗೆ ನಮಗೆ ಇದು ಆನ್ಸರ್ ಬರ್ಬೇಕು ಈ ಎಕ್ಸ್ ಜಾಗ ನಾವು ಏನ್ ಹಾಕೊಂಡು ಹೋದ್ರು ಡೈರೆಕ್ಟ್ ಆಪ್ಷನ್ ಥ್ರೂ ವೆರಿಫಿಕೇಶನ್ ಮಾಡಿದ್ರು ಆನ್ಸರ್ ಬರ್ಬೋದು ನೋಡ್ತಾ ಹೋಗೋಣ ಎಕ್ಸ್ ಬೆಲೆ 8 ಅನ್ಕೊಂಡು 8 ಪ್ಲಸ್ 4 12 ಆತ ಅಂತಂದ್ರೆ
48 is equal to 1/2 8 into 12. ಈಗ 2 1 जा 2 4 जा 12 4 जा 48 48 and 48 equal ಆದ್ರೆ ಮತ್ತೆ 8 ಸೆಂಟಿಮೀಟರ್ ರೈಟ್ ಆನ್ಸರ್ ಆಗುತ್ತೆ. ಕೆಲವೊಂದು ಕ್ವಶನ್ ಆಪ್ಷನ್ ವೆರಿಫಿಕೇಶನ್ ಹೊರಬಿಡುದು ತಿಳಿತಾ. ಇನ್ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಕೇಳಪ್ಪ ಅಂದ್ರ ಎರಡು ಸಂಖ್ಯೆಗಳ ಮೊತ್ತ 45, ಎರಡು ಸಂಖ್ಯೆಗಳ ಮೊತ್ತ 45. ಹಾಗಾದ್ರೆ ಅವುಗಳ ಅನುಪಾತ 7:8 ಕೊಟ್ಟ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿ ಮುಂದಿನ ಪ್ರಶ್ನೆ ಈಗ ಗೊತ್ತಾಗುವುದು. ಸಂಖ್ಯೆಗಳ ಮೊತ್ತ 45. ಹಾಗಾದ್ರೆ ಎರಡು ಸಂಖ್ಯೆಗಳು ಎಕ್ಸ್ ಪ್ಲಸ್ ವೈ ನ ಕೂಡಿಸಿದಾಗ ನಮಗೆ ಬರಬೇಕು 45. ಹಾಗಾದ್ರೆ ಎರಡು ಅನುಪಾತ ಕೊಟ್ಟ. ಅನುಪಾತವನ್ನು 7:8 ಕೊಟ್ಟ. ಹಾಗಾದ್ರೆ ಇಲ್ಲಿ ಪ್ಲಸ್ ಮಾಡಿದ್ವಿ, ಅನುಪಾತಗಳನ್ನು ಪ್ಲಸ್ ಮಾಡೋಣ. 7 ಮತ್ತೆ 8 ಏನಾಗುತ್ತೆ 15 ಆಗುತ್ತೆ. ಏನಾಗತ್ತೆ 15. 15ರಿಂದ ಭಾಗಾಕಾರ ಮಾಡಿ 3 ಹೊಡೆಸಿ ಆ 3ಅನ್ನ ನಾವು ಎಲ್ಲಿ ಬೇಕಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆ ಒರಿಜಿನಲ್ ನಂಬರ್ ಸಿಕ್ಬಿಡ್ತದೆ. ಯಾವ ರೀತಿ 3 7 21 24 ಕೊಡ್ಲಿ ಒಂದು ಎಕ್ಸ್ ಇನ್ನೊಂದು ವೈ, 2 ಕೂಡಿಸು ಅಷ್ಟು ಬರ್ತೈತಿ. ತಿಳಿತಾ. ಇಷ್ಟು ಈಜಿ ಸಿಂಪಲ್ ಆಗಿ ನಾವು ಕ್ವಶನ್ ಸಾಲ್ವ್ ಮಾಡಬಹುದು. ಇನ್ನು ಮುಂದಿನ ಪ್ರಶ್ನೆಗಳು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಅದಕ್ಕೆ ನೀವು ಸ್ವಲ್ಪ ವೇಟ್ ಮಾಡಬೇಕು. ಈಗ ನಿಮಗೆ ತಿಳಿತಾ ಇಲ್ಲ ಅನ್ನೋದು ನಮಗೆ ಕಾಮೆಂಟ್ ಬಾಕ್ಸ್ ಹಾಕಿದ್ರೆ ನಾವು ಮುಂದಿನ ವಿಡಿಯೋಗಳು ನೀವು ಮಾಡ್ತಾ ಹೋಗ್ಬೋದು. ಓಕೆನಾ? ಥ್ಯಾಂಕ್ ಯು ಆಲ್.